ಕೊರೆ ಚಳಿ. ಮಧ್ಯಾಹ್ನ ನೋಡಿದ್ರೆ ಉರಿ ಉರಿ ಬಿಸಿಲು. ಮಳೆದೇವ ಯಾಕೆ ಕಣ್ಣು ತೆಗಿವಲ್ಲ? ಎಲ್ಲಿ ಕುಂತ್ರು ಸಮಾಧಾನ ಆಗ್ವಲ್ದು. ನೋಡ್ತಾ ಇದ್ದನ ಹೊರಗೆ ಬಂದ್ರು ಸಂಕಟ ಗರಿತೈತಿ. ಮೈ ಮೇಲಿನ ಅರಿವಿ ಬ್ಯಾಸ್ರಾಗ್ಯಾವ ನೋಡು. ಅಲ್ಲ ಇಲ್ಲೇ ಈ ನಮನಿ ಸೆಕೆ ಐತಿ, ಸಮುದ್ರದ ಸಮೀಪ ಇದ್ದವ್ರಿಗೆ ಎಷ್ಟು ಸೆಕೆ ಆಗಕ್ಕಿಲ್ಲ? ಮೊದ್ಲ ಉಪ್ಪಿನ ಕಾವು ಇವ ಅವ್ರ ಸಂಕಟ ಗರಿತಿದ್ವ ಮನ್ಯಾಗ. ಅದಕ್ಕ ಕಾಣಿಸ್ತೈತಿ ಸಮುದ್ರ ಬಾಜು ಇರೋ ಊರಿನ ಮಂದಿ ಮೈ ಮೇಲೆ ಅರ್ಧ ಮರ್ಧ ಅರ್ಬಿ ಹಾಕೊಂತಾವ. ನಾವು ಬೈತೇವಿ ಇವಕ್ಕೆ ಮಾನಿಲ್ಲ ಮರ್ಯಾದಿಲ್ಲ, ನೋಡಿ ಇವ್ನ ಮೈ ಮುಚ್ಕೊಳಕ್ ದಾಡೇನ ಅಂತೀವಿ. ಅದಕ್ಕ ಅಂತಾರ ದೊಡ್ಡರು ಅವ್ರವ್ರಿಗೆ ಅನುಭವ ಆದಾಗ ಗುರ್ತಕೈತಂತಾರ, ಸುಳ್ಳಲ್ಲ. ನಡಿಲೇ ಲಕ್ಷ್ಮೀಬಾಯಿ, ಏನೋ ಸಮುದ್ರ ಗಿಮುದ್ರ ಅಂತಿಲ್ಲ, ನಡಿ ಹೋಗು ನನ್ನ ಸಮುದ್ರಕ್ಕ. ಜಳ ಜಳ ಅಂತಿದಿ ಮನ್ಯಾಗ ಮನ್ ತುಂಬ ಪ್ಯಾನ್ ಇದ್ರು ನಿನಗ ಹೊರಗೆ ಕುಂತು ಗಾಳಿ ತಗೊಳ್ಳೋದು ಒಂದು ಚಟ ನಿನಗ. ಸಮುದ್ರದಾಗ ಎತ್ತುಗಿತೀನಿ ಢಮ್ ಅಂತ ಹೇಳಿ ಆರಾಮ್ ಕುಂದ್ರು ಅಂತಿ ನೀರಾಗ. ಅಯ್ಯ ನಿನ್ನ ಮಾನ್ಗೇಡಿ ಎಂತದ ಮಾತಾಡ್ತೀಯ? ಹಬ್ಬದ ದಿನ ಸಮುದ್ರದಾಗ ಎತ್ತುಗಿತಾನಂತ. ನೀನ ಹೋಗ, ನಿನಗ ಬೇಕಾರೆ ಶೆರೆ ಕುಡುದು ನೀರಾಗ ಕುಂದ್ರದ ಚಟ ಇರ್ಬೇಕು ನಿನಗ. ಹೋಗು ಎಗ್ಗಳಿಗೆ ಕುಡುದು ಕಂಠ ಪೂರ್ತಿ ಕುಂದ್ರು ಕುತ್ತಿಗೆ ಮಠ ನೀರು ಬರಂಗ. ನಿಮ್ಮ ಮಾವನ ನೀನ ಹಂಗ್ಯಾಕೆ ಸಿಟ್ಟಿಗೆ ಬರ್ತಿಲೇ? ಸಮುದ್ರ ಅಂದ್ರೆ ಏನು ಕೆಟ್ಟದ್ದನದ? ಸಮುದ್ರ ಅನ್ನೋದು ದೇವ್ರದ. ಆದ್ರೆ ನಿಮ್ಮಂತ ಕುಡುಕ್ರು ಕುಡುದು ಉಚ್ಚಿ ಒಯ್ಯಾಕ ಅದನ್ನೊಂದು ಇದನ್ನ ಮಾಡ್ಕೊಂಡ್ಬಿಟ್ರ. ಹೌದ್ಲೇ, ನಿನ್ನ ಮಹಿಳಾ ಮಂಡಳ ಯಾಕೆ ಬಂದಿಲ್ಲ? ಇನ್ನೂ ಟೈಮ್ ಆಗೈತಲ್ಲ. ಹಬ್ಬ ಅಂತ ಗುರ್ತೈತಿಲ್ಲ ನಿನಗ? ಈಗ ನವರಾತ್ರಿ ಐತಿ, ಮುಂಜಾನೆ ಬೆಳಿಗ್ಗೆ ಜಲ್ದಿ ಎದ್ದಿರ್ತಾರ 3 ಗಂಟೆಗೆ ಬನ್ನಿ ಗಿಡಕ್ಕೆ ಹೋಗಾಕ. ಮಧ್ಯಾಹ್ನ ಹಾರೇವು ಒಟ್ಟು ನಿದ್ದೆ ಮಾಡೋದು ಬೇಡನ ಅವ್ರು? ಬಂದು ಕುಂದ್ರಬೇಕನ ಇಲ್ಲೇ? ಬೇಸದಿಯಾ? ಹೋಗು ಶಣೆದಿ. ಹಂಗಾರ ದಿನಾ ನವರಾತ್ರಿ ಇರ್ಬೇಕು ನೋಡು. ಇವ್ರು ಮೀಟಿಂಗ್ ಮಾಡಿ ಮನಿ ಹಾಳು ಮಾಡೋತರ ತಪ್ಪೈತವ ನವನತ್ತಾಗ. ಏನಂದಿ? ನಾ ಏನಂದಿಲ್ಲ. ಮತ್ತು ಉಪವಾಸ ಅದಿಲ್ಲ, ಮತ್ತು ಗುಡಿ ಕಡೆ ಹೊಂಟಿದ್ದೆ. 2 ಮಿರ್ಚಿ ತರ್ಲೇನ? ಮಿರ್ಚಿ ತಿನ್ ಚಾ ಕುಡಿ, ಮತ್ತು ಮಧ್ಯಾಹ್ನ ಏನ್ರ ಮಾಡ್ಕೊಂಡೇನ ಇಲ್ಲ ತಿನ್ನಕ? ತರ್ಬೇಕ್ರಿ 1 ಪ್ಲೇಟ್ ಗಿರ್ಮಿಟ್, ಏನ 2 ಪ್ಲೇಟ್ ಮಿರ್ಚಿ ತಗೊಂಬರ್ರಿ, ತಿನ್ ಚಾ ಕುಡಿತೀನಿ. ಎಲ್ಲಾರ್ಗಿ ಅಲ್ಲ, ನಿನಗೆ ಎಷ್ಟು ಬೇಕು ಮಿರ್ಚಿ? ಈಗ ಹೇಳಿದ್ದು ಉಷ್ಟು ನನಗ. ಏನ ನಿನಗೆ ಬೇಕಂದ್ರೆ ಬೇರೆ ತಗೊಂಬ. 1 ಪ್ಲೇಟ್ ಗಿರ್ಮಿಟ್ 4 ಮಿರ್ಚಿ ತಿಂತೀಯ ಒಬ್ಬೇಕೆ? ಅದಕ್ಕ ಬಿಡ್ಲೆ, ಆ ಮಿರ್ಚಿ ಮಾಡೋರು ಗುಡಿ ಅಂತೇಳಿ ವರ್ಷ 1 ಎಕರೆ ಖರೀದಿ ಹಿಡಿತಾರ ನೋಡು ಹೊಲಾನ. ಮಿರ್ಚಿ ಅಂಗಡಿಯರ್ ಪಾಪ 1 ಎಕರೆ ಖರೀದಿ ಹಿಡಿದ್ರೆ ಬಾರ್ ಅಂಗಡಿಯರು 100 ಎಕರೆ ಖರೀದಿ ಹಿಡಿತಾರ ಹೊಲ. ನಿಮ್ಮಂತ ಕುಡುಕ್ರಿ ಇರೋದ್ರಿಂದ ಇದಕ್ಕ ಅನ್ನೋದು ನೋಡಿ ತಿರುಗು ಬಾಣ ಅಂತ ಹೇಳಿ. ಅದೇನೋ ಗ್ವಾಡ್ಯಾನ್ ಗುಟ್ಟ ತಗೊಂಡ ಎಲ್ಲ ಇಟ್ಕೊಂಡ್ರಂತ ಹಂಗಾತ್ ನನ್ ಬಾಳೆ. ಗೊತ್ತಾತಿಲ್ಲ, ನಡಿ ದಾರಿ ಹಿಡಿ. ಏನ್ ದೊಡ್ಡ ಸಾಚ? ನವರಾತ್ರಿಯಾಗ ವರ್ಷಕ್ಕೊಮ್ಮೆ ಮಿರ್ಚಿ ತಿನ್ನೋದ್ ಲೆಕ್ಕ ಹಾಕಕತ್ತಾನ. ದಿನ ಕುಡಿದು ಹುಚ್ಚಿ ಹೊಯ್ಯೋದ್ ಬಿಟ್ಟಾನ ಲೆಕ್ಕ ಹಾಕದ. ನಿದ್ದೆ ಆದ್ವಲ್ವಾ? ಏನ್ ಜಳ ಏನ್ ತಾನ ಎಲ್ಲಿ ಮಕ್ಕೊಂತೀಯ ಯವ್ವ? ನಿದ್ದೆರ ಹತ್ಬೇಕಲ್ಲ. ಒಂದ್ ಅತಿ ಸಂಕಟ ಕರಿತೈತಿ ನೋಡ್ವಾ ಯವ್ವ. ನಮ್ದರ ದಿಮಾಕ ಮಾಡಿ ತಗಡ್ ಹಾಕಿಸಿ 7-11 ಆಗೈತಿ ನೋಡು ಯವ್ವ. ಲಕ್ಷ್ಮಕ್ಕ ಮೊದ್ಲ ಮಣ್ಣಿನ ಮನಿ ಇತ್ತು, ಒಟ್ಟ ಜಳ ಆದಾಗ ಜಳ ಹಾಕಿದ್ದಿಲ್ಲ, ತಂಡ್ಯಾಗ ತಂಡ ಹಾಕಿದ್ದಿಲ್ಲ ಯವ್ವ. ಈ ತಗಡ್ ಹಾಕಿಸಿ ಅಗಸಿ ಬೇಡ ಯವ್ವ, ಸಾಕ್ಬೇಕಾಗೈತಿ ನೋಡು. ಬಿಡ ಯವ್ವ ಪಾರಿ. ಏನ್ RCC ಮನಿಲೇ ಅವ? ನಮ್ಮ ಅಡಿಗೆ ಮನಿ ಹೆಂಗ್ ಚಂದ ಕಾಣ್ತಾವಂತ ಏನ್ ನಾವು? ಕಬ್ಬಣ ಮೊಳ ಹಾಕಿ ಕಟ್ಟಿರ್ತಾರ RCC ಮನಿ ಅಂತ, 100 ವರ್ಷನೂ ಬರಂಗಿಲ್ಲ. ಅವ ನೋಡ್ ನಮ್ಮ ಮಡಿಗೆ ಮನಿ ಹೆಂಗಿರ್ತಾವಂದಿ ಹಂಗ ಯವ್ವ. ಹೌದ್ವಾ ಲಕ್ಷ್ಮಕ್ಕ, ನಮ್ಮ ಅಜ್ಜ ಹೇಳ್ತಿರ್ತತಿ ನಮ್ಮ ಮನಿ 300 ವರ್ಷ ಹಿಂದಿಂದಂತ ನೋಡು. 300 ವರ್ಷ? ಹ್ಞೂ ರೀ ಮೀನಾಕ್ಷಿಕರ. ಎಲ್ಲ ಪೂರ್ತಿ ಮನಿ ತುಂಬ ಬರೀ ಕಟ್ಟಿಗೆನ ಐತ್ ನೋಡ್ರಿ. ಕರೇನವ ಕಟ್ಟಿಗೆ ಮನಿನ ಭಾಳ ಚಂದವ ನೋಡಾಕ. ಕಂಬ ತಲಿ ಹೆಂಗಿರ್ತಾವಂದಿ ಹಂಗ. ಮೊನ್ನೆ ಲಕ್ಷ್ಮಕ್ಕ ನಮ್ಮ ತಂಗಿಗೆ ಫೋನ್ ಹಚ್ಚಿದ್ದೆ. ಮತ್ತು ನಮ್ಮ ಪಾರ್ಟಿಗಳು ಅದಾವಲ್ಲೇ ತಗಸಿ ನಿಮ್ಮಂತ ಟೈಲ್ಸ್ ಹಾಕಿಸ್ಬೇಕಂತ ಮಾಡೀನಿ. ಮತ್ತೆ ಹೆಂಗೆ ಮಾಡಲಿ, ಎಷ್ಟು ಬಂತು ಖರ್ಚು ಅಂತ ಕೇಳಿದೆ. ನಮ್ಮ ತಂಗಿ ಅಂದ್ಲು, ಇವ್ವ ಪಾರ್ಟಿಗಲ್ ಅಂತ ಸುಖ ಯಾವ್ದು ಲೆಕ್ಕ ಇದ್ದಿದ್ದು ಕೆಡಿಸ್ಬೇಡ, ಮರೇಬೇಡ ಯವ್ವ, ಹಾಕಿಸಿ ಹುಚ್ಚಮಂಗಿ ಆಗೇನು ನಾನು. ಮುಂಜಾನೆದ್ದು 1 ಬಕೆಟ್ ನೀರು ಪಿಲಾಯಿಲ್ ಹಾಕ್ಕೊಂಡು 1 ಅರ್ಬಿ ಹಿಡ್ಕೊಂಡು ನಿಲ್ಲಬೇಕು ನೋಡುವ ಟೈಲ್ಸ್ ಹಾಕ್ಸಿದ್ರ ಅಂದ್ಲು. ನಾನಾರ ಮನೆಯಾಗಿರ್ತೇನಿವ, ಹಿಂದ್ಗುಟ ಒರೆಸ್ಕೊಂತಿರ್ತೇನಿ. ನೀನು ಹೊಲ್ದಾಗ ದುಡಿಲಿಕ್ರ ನೆಲಿ ಇಲ್ಲ, ಮರೇ ಹಾಕಿಸ್ಬೇಡವ ಯಕ್ಕ. ತಣ್ಣಗೆ ಸುಖದ ಗುದಿಗೆ ಅದೇನ ಮುಳ್ಚಿಚ್ಕೊಂಡ್ರಂತ ಹಂಗೆ ಆಕತ್ ನೋಡಿ ನೀನು ಬಾಳೆವು ಅಂದ್ಲು. ಕೊರಂಡ್ಲೆ ಪಾರಿ ಟೈಲ್ಸ್ ಹಾಕಿಸ್ತವ್ರೆಲ್ಲರೂ ಹಿಂಗ ಅಂತಾರ ನೋಡು ಬರೀ. ಲಕ್ಷ್ಮಕ್ಕ ಬನ್ನಿ ಗಿಡಕ್ಕೆ ಯಾವಾಗ ಹೋಗೋಣ? ಒಂದು ಕೆಲಸ ಬಿಡೋಣ, ಬನ್ನಿ ಮುಡಿಯೋ ದಿನ ಬಡ ಬಡ ಉಡಿ ತುಂಬಿಡೋಣ ಮುತ್ತೈದರಿಗೆ. ಅವತ್ತಿಟ್ಟುಕೊಳ್ಳೋಣ, ಒಂದಿಟ್ಟು ಆರಾಮ ಇರ್ತೇವೆ ಅವತ್ತು. ಅಯ್ಯ, ಕಂಡೆ ಪೂಜೆ ದಿನ ಮಾಡ್ತಾರ, ಬನ್ನಿ ಮುಡಿಯೋ ದಿನ ಮಾಡ್ಯಾರ ನಡಿತೈತನ? ನಿಂದು ಭಾರಿ ಕತ್ತಿ ಬಿಡಪಾರವ ನಿಂದು. ಅಲ್ಲ ಇರೋದು 2 ದಿನ ಹಬ್ಬ ಐತಿ, ಯಾವಾಗ ಮಾಡಿದ್ರೇನು ಉಡಿ ತುಂಬೋದು? ಅದೇನು ಬನ್ನಿ ಮುಡಿಯೋ ದಿನ ತುಂಬಿದ್ರೇನು ತಪ್ಪನ್ನೋದು? ಹೌದ್ರಿ ಪರಕರ, ಕಂಡೆ ಪೂಜೆ ದಿನ ಕಡೆಯದು ಮಾಡಿದ್ವಿ ಅಂದ್ರೆ ಮತ್ತೆ ಬನ್ನಿ ಹಬ್ಬದ ದಿನ ಬೆಟ್ಟೆ ಆಗೋದಿಲ್ಲ ಬನ್ನಿ ಗಿಡ. ಅದಕ್ಕೆ ಬೇಡ, ಅವತ್ತು ಉಡಿ ತುಂಬೋದಂದ್ರೆ ಜಕಸ್ತ ಹೋಗ್ತೀವಿ. ಅವತ್ತು ಒಮ್ಮೆ ಬನ್ನಿ ಮಕ್ಕಳಿ ದರ್ಶನ ಮಾಡಿ ಮತ್ತೇನೈತಿ ಬಂದು ಮತ್ತೆ ಉಳ್ಕಿದ್ ಹೊರೆ ಮಾಡ್ಕೊಂಡ್ರಾತ.
ಖರೇನವ ಹಂಗ ಮಾಡ್ಬೇಕು ನೋಡು, ತಣ್ಣಗೆ ಒಂದಿಟ್ಟು ಆರಾಮ್ ಅನಿಸ್ತತಿ. ನಡ್ರಿ ಒಂದಿಟ್ಟು ಚಾ ಮಾಡ್ತೀನಿ, ಹಾಲ್ನಾಗ ಕುಡೀರಿ ಅಂತ. ಯವ್ವ ಲಕ್ಷ್ಮಕ್ಕ, ಇವತ್ತು ಕುತ್ತಿಗೆ ಮಠ ಬರೀ ಚಾನ ಐತ್ ನೋಡು. ಹಾ, ಮುಂಜಾಲಿಂದ ಮಂದಿ ತೆರಪಿಲ್ಲ ನಮ್ಮ ಮನೆಗೆ. ಅವ್ರ ಕೂಟ ಒಂದಿಟ್ಟು ಕುಡ್ರಿ, ನಮ್ಮ ಕೂಟ ಒಂದಿಟ್ಟು ಕುಡ್ರಿ ಅಂತೇಳಿ ಹಾಕಿ ಹಾಕಿ ಗಂಟ್ಲ ಮಠ ತುಂಬೈತೆ ನೋಡಿ ಇವತ್ತು ಚಾ. ಈ ಜಳಕ್ಕೆ ಚಾನ ಕುಡಿಯಂಗೆ ಆಗ್ವಲ್ದು. ಅದಕ್ಕೆ ಇವತ್ತು ತಣ್ಣಗೆ ಒಂದು ಡಜನ್ ಬಾಳೆಹಣ್ಣು ತೊಗೊಂಡು ಇಟ್ಕೊಂಡೇನ್ರಿ. ಮುಂಜಾನೆ ಒಂದು 2 ತಿಂದನಿ, ಆಮೇಲೆ ಒಂದು ಇನ್ನೊಂದು ತಿಂತಾನೆ. ಇವ ಖರೇನವ ತಣ್ಣಗೆ ಹಣ್ಣು ತಿಂದು ಹೊಟ್ಟೆ ತಣ್ಣಗೆ ಇಟ್ಕೊಳ್ಳೋದು ಬೇಸ್ ಐತೆ ನೋಡು. ಇವ ಲಕ್ಷ್ಮಕ್ಕ ಹೋಗೋಣ, ನಾಳೆ ಹೊರೆ ಒಂದು ಎಳೆಯುತ್ತಿತ್ತು ನೋಡು. ಹೌದ್ರಿ, ನಾನು ಬಾಗಿಲು ಸುಣ್ಣ ಹಚ್ಬೇಕು, ಇನ್ನೂ ಹಚ್ಚಿಲ್ಲ. ರೇಣಿ ಮುಂಜಾನೆ ದೌಡ್ ಬರ್ಬೇಕು ನೋಡ್ಲೇ ನೀನು, ನಿನ್ನೆ ಹೆಂಗೆ ಲೇಟ್ ಮಾಡಿಬಿಡ. ಇಲ್ಲಿ ಬಿಡ ಲಕ್ಷ್ಮಕ್ಕ, ಒಂದು ದೊಡ್ಡ ಕೋಲ್ ಮಾಡಿಬಿಟ್ಟೆನೆ ಈಗ. ಅದರಲ್ಲೇ ಒಂದು ಬಿಟ್ಟನೆ ಅಂದ್ರೆ ಪಾರಂತ ಪಾರ ಕರುಡು ಸುನಾಯಿ ಬೇಷ್ ಬಿಡ್ಲೇ ರೇಣಿ. ಬನ್ನಿ ಗಿಡಕ್ಕೆ ಹೊಂಟಿಂದ ಒಂದೆರಡು ಧೈರ್ಯ ಬಂದಂಗೆ ಆತು ನಿನಗೆ. ಅದು ಖರೇನ ನೋಡು. ಆತು ತಗೊಂಡ್ರೆ ಬರ್ರಿ, ನನಗೂ ಒಟ್ಟು ಹೊರೆ ಐತಿ ಮಾಡ್ತೀನಿ. ತಡ್ರಿ, ನೀವೆಲ್ಲಿ ಹೊಂಟಿರಿ? ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಮತ್ತೆ ಹಂಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ ಒತ್ತಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿರಿ. ಹಂಗೆ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡಿರಿ. ಹೊಸದಾಗಿ ನೋಡುವಂಥ ನಮ್ಮ ಪ್ರೇಕ್ಷಕರಿಗೆ ಕೇಳ್ಕೊತೀನಿ, ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಯಪ್ಪ ಪರಮಾತ್ಮ, ಸಾಕು ಬೇಕಾತ್ ನೋಡ್ಬಾ ಯವ್ವ ಇವತ್ತು. ಹೌದವನಿಲ್ಲ ಲಕ್ಷ್ಮಕ್ಕ, ಮನ್ಯಾಗ ಗಂಡ್ಮಕ್ಳಿಗೆ ಬೈತೀವಿ, ಆಕಳ ತಗೊಂಡೋಗಿ ಅಡ್ಡಾಡ್ಸ್ಕೊಂಬಾ ಅಂತೇಳಿ ದಿನಾನು ನೋಡು ಇಷ್ಟು ದೂರ ಹೊಡ್ಕೊಂಡ್ಬಂದು ಪಾಪ ಮೇಯ್ಸ್ಕೊಂಡ್ ಬರ್ತಾವು. ಒಂದು ದಿನ ಬರ್ಬೇಕಾರ 7-11 ಆಗೈತೆ ನಮ್ಗೆ. ಹೈ ನಡಿ ಲಕ್ಷ್ಮಕ್ಕ, ಜಾತ್ರೆಗೆ ಹೋದ್ರೆ ಯಾವಾಗ ಬರ್ತಾರೆ? ಯವ್ವ ಇವತ್ತು ಹೋಗಿ ಮುಟ್ಟಾರ ಬಿಡ್ಲೆ ಪಾರಿ, ನಾಳೆ ಕೇರೋದು ಕಡಿಮಿನ ಕಳಗ ಮುಗಿಸ್ ಬರ್ತಾರ. ಯವ್ವ ಇನ್ನೂ 4 ದಿನ ದನ ಮೇಯ್ಸೋದು ನಮ್ಗ ನೋಡು ಪಾಳೆಯವ. ಯವ್ವ 4 ದಿನನ ಹೋಗ ಯವ್ವ ಲಕ್ಷ್ಮಕ್ಕ, ಒಂದ ದಿನಕ್ಕ ಬ್ಯಾಸ್ರಾಗೈತ್ವ. ನಮ್ಮ ಮತ್ತೊಂದು ಒಟ ಹಚ್ಚಿಬಿಟ್ಟೈತೆ ನೀನು. ಮನ್ಯಾಗ ಕಟ್ಟಿದ್ರೆ ದನ ನಾವು ಅದರ ಹಾಲು ಹಿಂಡವಲ್ದು. ನಮ್ಮ ಮನ್ಯಾನ ಹೋಗ್ಯಾನ ಒಳಗ ಕಟ್ಟೇವಿಲ್ಲ, ಕಟ್ಟದಲ್ಲೇ ಹಾಲ ಹಿಂಡಿಲ್ಲ. ಯವ್ವ ಇವತ್ತು ತನಕರು ಎಲ್ಲಿ ಮೊಸರು ಆಗಿಲ್ಲ ನೋಡಿ, ಬರೀ ಚಾ ಕಟ್ಟು ಉಳ್ದಾವು. ನಡಿ ಹೈ ಯವ್ವ, 4-5 ದಿನ ಬಲೆ ಜಾತ್ರೆ ಬಿಡುವ ಯವ್ವ. ಹೋಗ ಯವ್ವ, ಮನಿ ಬಾಳೆವು ಎಲ್ಲ ಕಡೆ ಮಾಡೋದು ಹೇಳಿ. ಹುಷಪ್ಪ, ಇವತ್ತರ ಹೆಚ್ಚಿನ ಬಿಸಿಲೈತೆ ನೋಡು. ಇವ ಫೋನ್ ಒಂದು ಹತ್ತವಲ್ದು ನನ್ನ ಗಂಡಗ, ದೌಡ್ ಬಾ ಅಂತ ಹೇಳ್ತೇನೆ. ಯವ್ವ ನನಗಂತ್ರ ಆಗೋದಿಲ್ಲ ಬಿಡು ದನ ಮೇಯ್ಸೋದು. ಅಯ್ಯಯ್ಯ ಅಲ್ಲೇ ವರ್ಷ ಪೂರ್ತಿ ಮಾಡಿರ್ತಾವು. ಒಂದು 4 ದಿನ ಜಾತ್ರೆಗೆ ಹೋಗೋದು ಬೇಡ ವರ್ಷಕ್ಕೊಮ್ಮೆ. ಹಾ ಏನಾಕತಿ ಇವತ್ತೊಂದಿನ ಹಂಗೆ ಅನಿಸ್ತತಿ, ಮತ್ತು ನಾಳಿನ ತಾನ ರೂಢಿ ಆಕತಿ. ನಿಂದೊಂದು ಕತಿನ ಅಂತ್ರಕ್ಕಿಲ್ಲ ಏನಕತಿ. ಒಂದು 4 ದಿನ ಬಂದ್ವಿ ಅಂದ್ರೆ ತಾನ ರೂಢಿ ಆಕತಿ. ಅಲ್ಲ ತೇರ್ ಇರೋದು ನಾಳೆ ಐತಿ, 4-5 ದಿನ ಏನು ಮಾಡ್ತಿದ್ದಾವ? ಅಲ್ಲೆಲ್ಲ ಏರೇಣಿ ಜಾತ್ರೆ ಮಾಡಕ್ಕೆ ಅದಕ್ಕೆ ಹೋಗ್ತಾರ? ಹಾಂ, ಇಲ್ಲಿ ಮನೆಯಾಗಾದ್ರೆ ಹೆಚ್ಚಿಗೆ ಕುಡಿದ್ರು ಕೇಳ್ತೀವಿ, ಕುಡಿಲಿಕ್ಕರೂ ಕೇಳ್ತೀವಿ. ಅಲ್ಲಿ ಯಾರು ಇರ್ತಾರ? ಹೇಳೋರು ಇರಂಗಿಲ್ಲ, ಕೇಳೋರು ಇರಂಗಿಲ್ಲ. ಬೇಕಾದಷ್ಟು ಕುಡಿನಿ, ಹಗಲಿ ರಾತ್ರಿ ಕುಡಿದು ಜಾತ್ರೆಗೆ ಅಡ್ಡಾಡೋದು 4 ದಿನ ಅವ್ರಿಗೆ. ಕರೆನಲ್ಲೇ ಪಾರಿ ಇಲ್ಲೋಡ ಅರ್ಧ ಊರ ಖಾಲಿಯಾಗೈತೆ ನೋಡು. ಎಲ್ಲಿ ನೋಡ್ತಿ ಅಲ್ಲಿ ಗುಡಿ ಮುಂದೆ ಗಂಡ್ಮಕ್ಳು ತುಂಬಿರ್ತಿದ್ರು, ಈಗ ನೋಡಿ ಎಲ್ಲ ಗುಡಿನೂ ಖಾಲಿ ಆಗ್ಯಾವ. ಇವ ಹೋಗ್ಯಾರ ತಣ್ಣಗೈತಿ ಬಿಡ ಯವ್ವ. ದಿನ ಒಂದಕ್ಕೂ ಇಲ್ಲೋಡ ರೊಟ್ಟಿ ಮಾಡೋಕೊಡ್ದ ಸಾಕಾಗಿ ಹೋಗಿತ್ತು ನೋಡುವ. ತಣ್ಣಗೆ ಒಂದು ಏನರ ಮಾಡ್ಕೊಂಡು ತಿಂದು ಕುಂದಿರ್ತೇವೆ ಬಿಡ ನೀನು. ಏನು ಯವ್ವ ಅಡುಗೆ ಮನೆ ತೆರಪಾಗೋದಿಲ್ಲ ನೀನು. ಖರೀವ ಯವ್ವ, ಇಲ್ಲ ಒಂದು ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ತಿನ್ನಂಗಿಲ್ಲ, ಒಂದು ತುಳಸಿ ಚುಮ್ಮರಿ ಮಾಡಿದ್ರೆ ತಿನ್ನಂಗಿಲ್ಲ. ಊರ ದಿಮಾಕ ರೊಟ್ಟಿ ಮಾಡಬೇಕು, ರೊಟ್ಟಿ ತಿನ್ ಮತ್ತೆ ಮ್ಯಾಲ ತಿನ್ನೋದಂತ ಇದೇನು ಎರಡೆರಡು ಮಾಡೋಕತ್ತನ. ಅದಕ್ಕೆ ಹೋಗ್ಯಾರವ ಇವ. ನಾನು ಅದಕ್ಕೆ ಏನು ಬೇಕಾದ ಮಾಡ್ಕೊಂಡು ತಿಂತಾನೆ ನೋಡು. ರೊಟ್ಟಿ ಮಾಡೋ ಗೋಜಿಗೆ ಹೋಗಿಲ್ಲ, ಒಂದೆರಡು ತೆಳ್ಳನ ರೊಟ್ಟಿ ಇದ್ವಾ ಹಬ್ಬದಾಗ, ಅವನ್ನ ಒಂದೊಂದು ತಿಂದಿರ್ತಾನೆ ಮಧ್ಯಾಹ್ನ ಊಟದಾಗ. ಯವ್ವ ಪುಣ್ಯ ಮಾಡ್ರಿ ಬಿಡವ. ಹಾಂ ನಮ್ದು ಎಂತ ಹಣೆ ಬರೈತೆ ನೋಡುವ. ನಾವು ಮುದುಕಿಗೆ ದಿನ ಜಿಗಟ್ನೇನು ಮುಂಜಾನೆ ಸಂಜೆಲೆ ಕುಡೆ ಮಾಡೋದವ. ಏನು ಮಾಡ್ಬೇಕು, ನಮ್ದು ಎಂತ ಹಣೆ ಬಾರ್ ಪಡ್ಕೊಂಬಂದೇವೆ ಏನೋ ಯಾರಿಗೆ ಗೊತ್ತು. ಅಯ್ಯ ಪಿಸರಿ ಆಟ ಅಡ್ಗೆ ಮಾಡೋದೇ ದಿಮಾಕ ಮಾಡ್ತಿದ್ದಿ, ಮತ್ತು ಅರಿಬಿ ಒಗ್ಯಾಣೆ ಎಲ್ಲ ನಿಮ್ಮ ನೆಗಣ್ಣಿನ ಮಾಡ್ತಾಳ ಹಿತ್ತಲಾಗ. ಅಲ್ಲ ಒಗಿದ ಏನು ಮಾಡ್ಯಾಳ ಮತ್ತೆ? ಹಾಂ ರೊಟ್ಟಿ ಮಾಡಕ್ಕೆ ಹಚ್ಚಿದ್ರ ಅವು ತಂಗುಳ್ ರೊಟ್ಟಿ ಅಂತವು ಚಕ್ಕಿಗೆ ಮಾಡ್ತಾಳ. ಮುದುಕಿಗೆ ನೋಡಿದ್ರೆ ಹಲ್ಲಿಗೆ ಬರೋದಿಲ್ಲ ಏನಿಲ್ಲ. ಅವು ನೋಡಿದ್ರೆ ಒದ್ದಾಡ್ತಾವ ರೊಟ್ಟಿ ತಿನ್ನಕಂತಾವು. ಮತ್ತೇನೈತಿ ಅದಕ್ಕೆ ಒಗ್ಯಾಣ ಬಂಡೆ ಮಾಡ್ತಾಳ, ನಾ ಅಡ್ಗೆ ಮನ್ಯಾಗ ಮಾಡ್ತಾನೆ. ಮತ್ತಲ್ಲನ್ಲಿ 2 ಮಂದಿ ಇದೀರಿ, ಒಬ್ಬಕ್ಕೆ ಹೊರಗೆ ಒಬ್ಬಕ್ಕೆ ಒಳಗೆ ಮಾಡ್ಕೊಂತೀರಿ. ನಮ್ದು ಹಂಗೈತನ ಬಾಳೆ, ಹೊರಗೂ ನಾವು ಮಾಡೋದ ಒಳಗೂ ನಾವು ಮಾಡೋದ. ಅಲ್ಲೆಲ್ಲ ಏರೇಣಿ ಕೂಡಿದ್ದಾಗ ಸುಖ. ಏನೋ ಒಂದಿಟ್ಟು ಕುಂತ್ರ ಒಮ್ಮೆ ಹಾಕಿ ಒಮ್ಮೆ ನೀ ಮಾಡ್ಬೋದು. ನಮ್ಮ ಜಗಕ್ಕೆ ಬೇಕಾ ಇವ ಕರ್ಮ ಒಬ್ಬಂಟಿಗಾರ ಬಾಳೆ ಇವ. ಇವ ದಿನ ಹೊಲಕ್ಕೆ ಹೋಗಿ ಮನೆಗೆ ಬಂದ್ರೆ ತುಂಬಿಚ್ಚರ್ಗಿ ನೀರು ಕೊಡೋರು ಇರಂಗಿಲ್ಲ. ಹಾಂ ನಿಮ್ಮ ನೆಗಣ್ಣೆ ಆಗಲೇ ಬಾಗಲ ನೀರು ಹಿಡ್ಕೊಂಡು ನಿಂತಿರ್ತಾಳೆ ಬಗ್ಗು. ಮತ್ತು ಕಾಲು ತಗೊಂಡು ಒಳಗೆ ಹೋಗೋತ್ಲೆ ಸುಡು ಚಾ ಚುಮ್ಮರಿ ಎಲ್ಲ ಹಚ್ಚಿ ಕೊಡ್ತಾರೆ. ಮತ್ತು ಇಂಥ ಸುಖ ಮತ್ತು ಯಾರಿಗೆ ಬರ್ತತಿ? ಅದ ಅಂತೀನಿ, ನಮ್ಮ ಜಲಮ ಕಷಾಸ್ತಂಗೆ ಆಗಿರ್ತೈತಿ ಮೊದ್ಲ ಹೊಲದಾಗ. ಹಾಂ ಹೋಗಿ ಒಂದು ಕಪ್ ಚಾ ಮಾಡ್ಕೊಂಡು ಕುಡಿಬೇಕಪ್ಪ ಅಂದ್ರೆ 7-11 ಆಗಿರ್ತೈತಿ. ಹೋದ ಕೂಡಲೇ ಮುಂಜಾಲಿಂದ ಭಾರಿ ಹಂಗೆ ಇಟ್ಟು ಹೋಗಿರ್ತೀವ. ಮತ್ತು ಚಾ ಮಾಡ್ಕೊಂಡು ಕುಡೋದು, ಹಿಂದ್ಗುಟ್ಟ ಕಸ ಹೊಡೆಯೋದು, ಬಾಂಡೆ ತಿಕ್ಕೋದು, ಅರ್ಬಿ ಒಗೆಯೋದು, ಮತ್ತು ಅಡುಗೆ ಮಾಡೋದು. ಏನು ಜೀವನ ಬಿಡ ಇವ. ತವ್ರ ಮನೇನೂ ಇಲ್ಲ ಏನಿಲ್ಲ.
2 ದಿನ ಹೋಗಿ ಇದ್ದು ಬಂದೇವ ಅಂದ್ರೆ ಮಾಡೋದ ನೋಡ್ಕತಿ. 1-2 ದಿನ ಆರಾಮಾಗಿ ಕುಂತೀವ ಅನ್ನಂಗಿಲ್ವ ಜೀವನಕ್ಕೆ. ಎಲ್ಲ ಆರಾಮ್ ಸಿಕ್ತೈತಿ ಬಿಡ ಲಕ್ಷ್ಮಕ್ಕ. ಇದು ಹೆಣ್ಣು ಹುಟ್ಟ ಮುಂದೆ ಐ ಅನ್ನಿಸ್ಕೊಂಡು ಹುಟ್ಟಿರ್ತೈತೆ, ಇದು ಸಾಯ ಮಠ ಐ ಅನ್ನದ ನೋಡುವ. ಏನು ಮಾಡೋದು, ಹಂಗ ದೇವ್ರು ಕೊಟ್ಟಿರ್ತಾನ, ಮತ್ತೆ ಇದನ್ನ ಈಜಿ ಹೋಗ್ಬೇಕಲ್ಲ ಜೀವನಾನು. ಅಲ್ಲಲ್ಲೇ ರೇಣಿ, ಆ ನಿಮ್ಮ ಮನೆ ಹಿಂದದ ಅಲ್ಲಕ್ಕಿ ಕಡೆ ಮನೆ ಕಲ್ಲಿ ಎಲ್ಲಾರನ್ನೂ ಕರ್ದಾಳೆ ಓಣ್ಯಾಗ ಟ್ರ್ಯಾಕ್ಟರ್ ಪೂಜಕ್ಕ. ಒಂದೀಟು ಹೋದ್ರಿ ನೋಡ್ಲೆ ನಾನು. ಆ ನಮ್ಮ ಮನೆ ಬಾಜುದಕ್ಕಿಲ್ ಕರ್ದಾಳ, ನಾನು ಒಂದೀಟು ಕರ್ದಿಲ್ಲ. ಪಿಸರಿ ನೀನ ಮನ್ ದೀಪಾವಳಿ ಅಮಾವಾಸ್ಯೆ ದಿನ ಮಾಡಿಲ್ಲ ಆಕೆ ಪೂಜೆನ? ಅಯ್ಯ ಅಮಾವಾಸ್ಯೆ ದಿನಾನ ಹೌದ್ವಾ, ನಮ್ಮ ಮನೆಗೂ ಹೇಳಿದ್ಲು. ಇವ ನಾ ಹೋಗಿಲ್ವಾ, ನಮ್ಮ ನೆಗೆಣ್ಣಿ ಕಳಿಸಿದ್ದೆ. ಒಬ್ಬರಕ ಯವ್ವ ಮನೆಯಿಂದ ಮನಾರ್ ಇರ್ತೈತೆ, ಅಮಾವಾಸ್ಯೆ ಮಾಡಿ 7-11 ನಮ್ದು. ಹೋಗಿ ನೀನ ಹೋಗಿ ನಮಸ್ಕಾರ ಮಾಡಿ ಪ್ರಸಾದ ಇಸ್ಕೊಂಬರೋಗಂತ ಕಳ್ಸಿದ್ ನೀವ. ಇವ ನಮ್ಮ ಮನೆಗೂ ಬಂದ್ಬಿಟ್ಟವ ಅಮಾವಾಸ್ಯೆ ದಿನ. ಕಡುಬು ಹಾಕೇನ್ವ ಎಣ್ಣೆಗ ಒಲಿ ಆರ್ಬಿಟ್ಟೈತ್ವ ಲಕ್ಷ್ಮಕ್ಕ. ಅವ್ರು ಕೂಟ್ ಮಾತಾಡಕ್ ಹೊಡ್ದ ಅವು ಮತ್ತೆ ಉರಿ ಇಟ್ರ ಏನ್ ಮಾಡಿದ್ರು ಕರೆ ಒಲ್ವು ಕಡುಬು ಬೆಳೆ ಹೋಗ ಹುಲ್ಲಾಗ್ಬಿಟ್ಟವು. ಅಯ್ಯಪ್ಪ ರೀ, ಹಂಗಾದ್ರ ಕಬ್ಬೆರ್ದಂಗ ಅಕ್ಕವ ಒಳ್ಳೆ ಕರೆಂಗೆ ಇಲ್ಲ ಅವು ಕಡುಬು. ಅವ ಕಡುಬ ಮತ್ತೆ ಪಾತಿ ಮಗನ ಕಾಯ ಕೊಟ್ಟಿದ್ದೀನ ಏನ ಪರಕ? ಹೌದಲ್ಲ ರೇಣಿ, ಪಾತಿ ಮಗನ ಕಾಯಾಗ ನಾನ ಕೊಟ್ಟಿದ್ದೆ. ಹಂಗಾರ ತಿನ್ನು ಹೋಗ್ರಿಪ್ಪ ನಿಮ್ಮ ಅವನು ನೀನು ಅಂತ ಹೇಳಿ. ಹೌದು, ಕಡುಬು ಕೊಟ್ಟಿದ್ ನಿನಗ್ಯಾರು ಹೇಳಿದ್ರೆ? ಇವ ತಿಂಡಿ ರೇಣಿ ವಾಯ್ಕಿ ಈಕಿ ಬಾಯಾಗ ಅನ್ಕರು ಮಾತಾನಿಲ್ಲಂಗಿಲ್ಲ ನೋಡು. ಪಾಪದ ಪಾತಿ ಒಂದಿಟ್ಟು ಹೇಳ್ತ ಹಿಂಗ್ ಮಾಡಿದ್ಲು ಕಡುಬು ಅಂತೇಳಿ, ಅದನ್ನಾಗ್ಲೇ ಹೇಳಬಿಟ್ಲು ನೋಡು. ಇವ ಎಲ್ಲಿ ಪಾತಿನ ಹೇಳೋದು ಹರಿತಾ ಅನೀಕಿ ಪಾರಿ. ಅದು ಯಾರೋ ಹೇಳಿದ್ರಿ ನೆನಪ ಬರೋದಲ್ಲ ಪರಕ. ಅಯ್ಯ ಪಾತವನ ಅಂದ್ಲ ಮೊನ್ನೆ. ಇಲ್ರಿ ಮತ್ತು ಪಾರುಂದು ಅಕ್ಕ ಮತ್ತು ಪಾಪ ಕಡುಬು ಕೊಟ್ಟು ಕಳ್ಸಿದ್ರು, ಎಷ್ಟು ಶಿವಿ ಮಾಡಿದ್ರು, ಮತ್ತು ಮಕ್ಕಳ ಕರ್ಕೊಂಡು ತಿಂದೆ ಅಂತ ಹೇಳಕತ್ತಿದ್ಲು. ಅದು ದ್ಯಾಸ ಆತ್ ನೋಡಿ ನನಗೆ. ಹೌದನ? ಚಲೋ ಆತ್ ಬಿಡು, ಒಟ್ಟು ಪಾಪ ತಿಂದ್ರಿಲ್ಲ. ಶಾಣೆ ಅದ ಬಿಡ್ರಿ ರೇಣಿ, ಅಲ್ಲಿಂದಲ್ಲೇ ಮುಗಿಸಿದ್ಲು ಅದನ್ನು. ರೇಣಿ, ನಿಮ್ಮ ನಾದ್ನಿ ಬಂದಿದ್ಲನ ದೀಪಾವಳಿಯಾಗ? ಯವ್ವ ಬಂದಿದ್ಲಲ್ಲ ಇವ ತಾಯಿ. 2 ದಿನ ಇದ್ದ ಹಬ್ಬ ಮಾಡಿ ಹೋದ್ಲು. ಹೂವ ಹೋಗೋ ಮುಂದೆ ಹೇಳ್ತೇನೆ ನಿನಗೆ, 2 kg ಚಕ್ಲಿ ಮಾಡೇನವ. ಅರ್ಧಕ್ಕರ್ಧ ಚಕ್ಲಿ ತಗೊಂಡು ಹೋದ್ಲು ನೋಡಿ ಹಾಕ್ಕೊಂಡು. 2 kg ಅವಲಕ್ಕಿ ಹಚ್ಚಿದ್ದೆ ತೆಳ್ಳನು, ಅದ್ರಾಗ 1 kg ಅವಲಕ್ಕಿ ಹಾಕೊಂಡು ಹೋದ್ಲು. ಅಡಿಗೆ ಕಟ್ಟಿದ್ದೆನ್ಲೇ ರೇಣಿ? ಪುಣ್ಯಕ್ಕ ತಾಯಿ ಹಬ್ಬದ ದಿನ ಸಂಜೆ ಮುಂದೆ ಹೋದ್ಲವ ಊರಿಗೆ. ಬ್ಯಾಡ್ದುಗೋರಿ ಅಂತಂದ್ಲು. ಮತ್ತು ಇನ್ನು ಮತ್ತಿ ಮಕ್ಕ ಹಿಂಗಾಗಿತ್ತ, ಮಗಳಿಗೆ ಏನು ಕಟ್ಟವಲ್ರ ಅಂತ ಹೇಳಿ ಮತ್ತು ಅದಕ್ಕೆ ಒಗ್ಗರಣೆಯನ್ನ ಮತ್ತು ಒಂದಿಟ್ಟು ಮಿಜ್ಜಿ ಚಟ್ನಿ ಮಾಡಿ ಕಟ್ಟಿದ್ನಿವ. ಕರ್ಚಿಕಾಯಿ ಎಲ್ಲ ಹಾಕೊಂಡು ಹೋದ್ಲು. ಮತ್ತೇನೈತಿ, ಸೀರೆ ಏನರ ಉಟ್ಕೊಂಡು ಹೋದ್ಲ. ಗಾಡಿಗೆ ಎರ್ಸಿದ ಸೀರೆ ವರ್ಷ ಆಕಿಗೆ ಮತ್ತೆ ಕೊಡೋದು, ಅದನ್ನ ಉಟ್ಕೊಂಡು ಹೋಗಕ್ಕೆ ಬಂದಿರ್ತಾಳ. ನಿಮ್ಮ ಮನ್ಯಾಗ ಅಮಾಸೆನ ಪಡ್ಡೆ ಪೂಜಿಲಿ? ಇಲ್ಲ, ಅಮಾಸ್ ದಿನ ಗಾಡಿಗೆ ಮಾಡಿರ್ತೀವಿ, ಮರನೇ ದಿನ ಇಳ್ತೇವೆ ಅದನ್ನು. ಆಕೆ ಅವತ್ತ ಪಡ್ಡೆ ದಿನ ಸಂಜೆ ಮುಂದೆ ಹೋಗ್ಯಾಳ ಅದನ್ನ ಸೀರೆ ಉಟ್ಕೊಂಡು ಗಳಿಗೆ. ಬೇಷ್ ಬಿಡು, ಅದಕ್ಕೂ ತವ್ರ ಮನೆದು ಉಣ್ಬೇಕಂದ್ರೆ ನಸೀಬ್ ಇರ್ಬೇಕು. ತಂದೆ ತಾಯಿ ಇರಮಟ ನಡಿತೈತೆ. ಅವ್ರು ಇಲ್ಲದ ಕಾಲಕ್ಕೆ ನಾವು ಕುಂತೇವಲ್ಲಿಗ. ಗಂಡನ ಮನೆಗೆ ಏನಂದ್ರು ಅನಿಸ್ಕೊಳ್ಳೋದು, ಒಂದು ಹೊಡೆದ್ರು ಹೊಡೆಸ್ಕೊಳ್ಳೋದು, ಎಲ್ಲಿ ಹೋಗಕ್ಕೆ ದಾರಿನೇ ಇಲ್ಲ. ಮತ್ತೇನು ಮಾಡೋದು ಬಾ, ಹಂಗ ಎಲ್ಲಾರ್ದು ನಸೀಬ್ ಒಂದ ನಮ್ನಿ ಇರ್ಬೇಕಲ್ವ. ಎಲ್ಲಿ ಹೋದ್ರೆ ಏನಾಯ್ತು ಬಿಡ್ಲೆ ಪಾರಿ, 2 ದಿನ ಹೋಗ್ಯಾವೇನ ಆದಿತ್ಯನ? ಇಲ್ಲಿ ಮಾಡಿ ಅಲ್ಲಿ ಓಡಿ ಹೋಗೋದ, ಅಲ್ಲಿ ಮಾಡಿ ಇಲ್ಲಿ ಓಡಿ ಬರೋದು, ಎದಕ್ಕೆ ಬೇಕಾಯವ? ತಣ್ಣಗೆ ನಮ್ಮ ಹರು ಇದ್ದಂಗೆ ನಮ್ಮ ಮನ್ಯಾಗ ಹಬ್ಬ ಮಾಡ್ಕೊಂಡು ಇರೋ ಸುಖ. ಪರಕ ನಿಮ್ಮ ನಾದ್ನಿ ಬಂದಿಲ್ಲನ? ಇಲ್ಲಿ ಬಿಡ್ಲೆ, ಆಕಿ ದೀಪಾವಳಿಗೆ ಬರಂಗಿಲ್ಲ ಅಂದ್ರೆ ಅವ್ರ ಮನ್ಯಾಗ ಗಾಡಿ ಅದಾವಲ್ಲ, ಮತ್ತು ಪೂಜೆ ಮಾಡ್ತಾರ ಅವರು ಒಂದತ್ತಿಟ್ಟು 5 ಮಂದಿಗೆ. ಹಿಂಗಾಗಿ ಆಕೆ ಏನು ಬರಂಗಿಲ್ಲ ದೀಪಾವಳಿಯಾಗ. ಕೂಡಿದ್ದಾಗ ಏನು ತವ್ರ ಮನೆಗೆ ಹೋಗಿ ಚಂದಾಗಿ ಹಬ್ಬ ಮಾಡಿಬಿಡ್ತೇವಲ್ಲ, ಅದ ಹಬ್ಬ ಮಾಡ್ದಂಗೆ ನೋಡುವ. ಬ್ಯಾರೆ ಆಗಿನ ಮರ್ಯಾದ ನಮ್ಮ ಮನೇನ ಹಬ್ಬ ಯಾರು ಮಾಡ್ಬೇಕು? ನಾವು ತವ್ರ ಮನೆಗೆ ಹೋದ್ರೆ. ಲಕ್ಷ್ಮಕ್ಕ ಹೊತ್ತು ನೋಡು ಹೋತು, ಇಟ್ಟು ಮಾತಾಡಕ್ಕೆ ಕೊಡ್ದೆ. ನಮ್ಮ ಹೆಣ್ಮಕ್ಳು ಮಾತು ಮುಗಿಯಂಗಿಲ್ಲ. ನಡ್ರಿವ ಹೋಗೋಣ, 4 ಗಂಟೆ ಆತನ ನಡಿ. ಮನೆ ಮುಟ್ಟ ಮಟ್ಟ 6 ಹೊಡಿತೈತಿ. ಇವ ಲಕ್ಷ್ಮಕ್ಕ ಹೋಗಿ ನಮ್ದು ಮಂಗಳಾರ ಒಪ್ಪತ್ತಿ ಇವತ್ತು ಎಲ್ಲರೂ. ಮತ್ತೆಲ್ಲ ಬಿಸಿ ಅಡಿಗೆ ಆಗ್ಬೇಕು ರಾತ್ರಿಗೆ. ಹೋಗೋಣ.